ನಿರಂತರ ವಿದ್ಯುತ್ಗಾಗಿ ರೈತರು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಮುಂಡಗೋಡಲ್ಲಿ ರಸ್ತೆಯನ್ನ ತಡೆದು ಅನ್ನದಾತರೆಲ್ಲ ಸೇರಿಕೊಂಡು ಹೋರಾಟಕ್ಕೆ ಮುಂದಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರೆಂಟ್ಗಾಗಿ ರೈತರು ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥದ್ದು. ಬಳಗಿ ಗ್ರಾಮದಲ್ಲಿ ಪ್ರತ್ಯೇಕ ಕೆಇಬಿ ವಿದ್ಯುತ್ ಕೇಂದ್ರಕ್ಕೆ ಆಗ್ರಹಿಸಲಾಯಿತು. ತಹಶೀಲ್ದಾರ್ ಸೇರಿ ಹಲವು ಅಧಿಕಾರಿಗಳಿಗೆ ರೈತರು ತರಾಟೆ ತೆಗೆದುಕೊಂಡರು. ಶೀಘ್ರ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ತಹಶೀಲ್ದಾರ್ ಶಂಕರ್ ಗೌಂಡಿ ಕೊನೆಗೂ ಭರವಸೆಯನ್ನ ನೀಡಿದ್ದಾರೆ. ಆ ಭರವಸೆಯಾಗಿ ಉಳಿಯುತ್ತಾ ಅಥವಾ ಸಮಸ್ಯೆ ಈಡೇರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಂಕರ್ ಗೌಂಡಿ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇವತ್ತೇನು ರೈತರು ನಮ್ಮ ಗಮನಕ್ಕೆ ಏನು ತಂದಿದ್ದಾರಲ್ಲ, ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ ಅನ್ನೋದು, ಅದು ಒಂದು ಹಾವೇರಿ ಏನು ನಮ್ಮ ಸಪ್ಲೈ ಆಗುತ್ತಲ್ಲ, ಅಲ್ಲಿಂದ ಒಂದು ಸಮಸ್ಯೆ ಇತ್ತು. ಅದನ್ನು ನಮ್ಮ ಡಬಲ್ ಅವರು ನಿನ್ನೆ ಮತ್ತು ಮೊನ್ನೆ ವಿಸಿಟ್ ಕೊಟ್ಟು ಅದು ಸರಿ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿಯ ಲೋಡ್ ಶೆಡ್ಡಿಂಗ್ ಇರಲ್ಲ ಮತ್ತು ಅದು ನಿರಂತರವಾಗಿ ವಿದ್ಯುತ್ತನ್ನು ಅವರು ಕೊಡ್ತಾರೆ ಅಂತೇಳಿ ಡಬಲ್ ಅವರು ಇಲ್ಲಿ ರೈತರಿಗೆಲ್ಲ ತಿಳಿಸಿದ್ದಾರೆ. ಅದೊಂದು ಮತ್ತು ಇಲ್ಲಿ ಪ್ರತ್ಯೇಕವಾಗಿ ಸ್ಟೇಷನ್ ಒಂದು KV ವಿದ್ಯುತ್ ಕೇಂದ್ರವನ್ನು ಮಾಡಬೇಕು ಅಂತೇಳಿ ಏನು ರೈತರ ಬೇಡಿಕೆ ಇದೆ ಮಳೆಗೆ. ಅದಕ್ಕೆ ಈಗಾಗಲೇ ಜಮೀನು ಮಂಜೂರಿಗೆ ನಾವು ಮೊನ್ನೆ ಜಿಲ್ಲಾಧಿಕಾರಿ ಪ್ರಸ್ತಾವನೆ ಕಳಿಸ್ತಾ ಇದ್ದೀವಿ. ಅದಾದಮೇಲೆ ಜಮೀನು ಮಂಜೂರಿ ಆದಮೇಲೆ KPTCLಂದ ಪ್ರತ್ಯೇಕ ಗ್ರಿಡ್ ಮಾಡುವಂಥ ಕೆಲಸವನ್ನು ಮಳಿಗೆಯಲ್ಲೇ ಪ್ರತ್ಯೇಕ ಗ್ರಿಡ್ ಮಾಡುವಂಥ ವ್ಯವಸ್ಥೆಯನ್ನು ಅದನ್ನು ಆದಷ್ಟು ಬೇಗನೆ ಮಾಡ್ತೀವಿ. ಇಷ್ಟು ರೈತರದ್ದು ಇದಿತ್ತು, ಬೇಡಿಕೆಗಳಿತ್ತು, ಅದನ್ನು ನಾವು ಅವರಿಗೆ ತಿಳಿಸಿ ಹೇಳಿದ್ದೀವಿ. ಎಡಬಲಿ ಮೇಲೆ ಮತ್ತು SO ಮೇಲೆ ಬಹಳಷ್ಟು ಆರೋಪಗಳಿದಾವೆ ಸರ್. ರೈತರು ಸರಿಯಾಗಿ ಸ್ಪಂದನೆ ಮಾಡಲ್ಲ ಅಂತ ಹೇಳಿ ಇದ್ರ ಬಗ್ಗೆ ನೀವೇನಾದರೂ ಆಕ್ಷನ್ ಮಾಡ್ತಾರೆ, ನೋಟಿಸ್ ಮಾಡ್ತಾರೆ? ಇಲ್ಲ, ಡಬಲ್ ಅವರು ಹೇಳಿದ್ದಾರೆ, ಇನ್ನು ಮುಂದೆ ಎಲ್ಲ SOಗಳು, ಸೆಕ್ಷನ್ ಆಫೀಸರ್ಸ್ ಮತ್ತು ಲೈನ್ಮನ್ಗಳು ರೈತರಿಗೆ ಸರಿಯಾಗಿ ಸ್ಪಂದನೆ ಮಾಡಬೇಕಂತೇಳಿ ಅದರ ಪ್ರಕಾರ ಅವರು ಸ್ಪಂದನೆ ಮಾಡ್ತಾರೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಮುಖ್ಯವಾಗಿ ರೈತರ ಬೇಡಿಕೆಯಾದ ವಿದ್ಯುತ್ತಿನ ಬಗ್ಗೆ. ಇವತ್ತೇನು ಹಾವೇರಿ ಜಿಲ್ಲೆಯಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಏನು ವಿದ್ಯುತ್ ಹರಿದು ಬರ್ತಾ ಇತ್ತು, ಅದು ಅಸಮರ್ಪಕವಾದದ್ದು ಮತ್ತು ಅಲ್ಲಿ ಕಳಪೆ ಗುಣಮಟ್ಟದ ವಿದ್ಯುತ್ತಿನ ಜೊತೆಗೆ ಅಲ್ಲಿ KEB ಇಲಾಖೆ ಅಧಿಕಾರಿಗಳು ನಿರಂತರವಾಗಿ ವಿದ್ಯುತ್ತನ್ನು ತೆಗಿತಾ ಇದ್ರು. ಅದಕ್ಕೆ ನಾವು ಉತ್ತರ ಕನ್ನಡದವ್ರು ಏನಂದರೆ ನಮ್ಮ ನೀರು ನಮ್ಮ ಹಕ್ಕು. ಹಾಗಾಗಿ ಆ ಉದ್ದೇಶದಿಂದ ನಮ್ಮ ಜಿಲ್ಲೆಯಲ್ಲೇ ನಿರಂತರವಾದಂಥ ವಿದ್ಯುತ್ ಇದೆ. ಸಿರ್ಸಿಯಿಂದ ಅಥವಾ ಮುಂಡಗೋಡಿಂದ ನಿರಂತರವಾಗಿ ಮಳಿಗೆ ಒಂದು ಸ್ಟೇಷನ್ ನಿರ್ಮಾಣ ಮಾಡಿ ಆ ವಿದ್ಯುತ್ಗೆ ಉತ್ಪಾದನಾ ಕೇಂದ್ರ ಇಲ್ಲೇ ಆಗಬೇಕು ಅಂತೇಳಿ ನಮ್ಮದು ರೈತರ ಪಟ್ಟಾಗಿತ್ತು. ಅದಕ್ಕೆ ಇವತ್ತು ಸ್ಪಂದನೆ ನೀಡಿದ್ದಾರೆ. ಜೊತೆಗೆ ನಮ್ಮ KEB ಇಲಾಖೆ ಅಧಿಕಾರಿಗಳಾದಂಥ AW ಅವರು ಹಾಗೂ ಈ ಮಳಿಗೆ ವಿಭಾಗದ ಸೆಕ್ಷನ್ ಆಫೀಸರ್ ಆದಂಥವರು ಅತ್ಯಂತ ಕಳಪೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹಾಗಾಗಿ ರೈತರು ಇವತ್ತು ಅದ್ರ ಬಗ್ಗೆ ಎಚ್ಚೆತ್ತುಕೊಂಡಿದ್ರು. ಹಾಗಾಗಿ ಆ ರೈತರ ಬೇಡಿಕೆ ಏನಂತ ಹೇಳಿದ್ರೆ, ಅವ್ರು ಯಾವುದೇ ಕಾರಣಕ್ಕೂ ಈ ನಮ್ಮ ಈ ಮುಂಡಗೋಡ ತಾಲೂಕು ಹಾಗೂ ಮಳಿಗೆ ಭಾಗದಲ್ಲಿ ಅವ್ರು ಇರಬಾರ್ದು, ಅವ್ರು ವರ್ಗಾವಣೆ ಮಾಡ್ಬೇಕಂತ ರೈತರು ಪಟ್ಟು ಹಿಡಿದಿದ್ರು. ನಮ್ಮದು ಸಮೇತ ಅದೇ ಬೇಡಿಕೆಯಾಗಿತ್ತು. ಈಗಾಗಲೇ ಇಲಾಖೆ ಅಧಿಕಾರಿಗಳು ಅದಕ್ಕೇನು ಭರವಸೆ ನೀಡಿದ್ದಾರೆ, ನಾವು ಅದಕ್ಕೆ ಮುಂದಿನ ಕ್ರಮ ತಗೊಳ್ತಾ ಇದ್ದೀವಿ ಅಂತೇಳಿ. ಜೊತೆಗೆ ಇನ್ನೂ ಹಲವಾರು ಸಮಸ್ಯೆಗಳು ಇದ್ವು. ನಿರಂತರವಾದ ನಮ್ಮಲ್ಲಿ ಅಡಿಕೆ ಬೆಳೆ ವಿಮೆ ಇರ್ಬೋದು, ಬರಗಾಲದ ಪರಿಹಾರ ಇರ್ಬೋದು, ಇವಾಗಲೂ ನಿರಂತರವಾದ. ಈಗ ಸಮಯವನ್ನು ನಮ್ಮ ತಹಸೀಲ್ದಾರ್ ಅವರು AC ಅವರ ಮಧ್ಯಸ್ಥಿಕೆಯಲ್ಲಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅವತ್ತು ನಮಗೆ ಆ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದಕ್ಕೆ ನಾವು ಅವರ ಒಂದು ಭರವಸೆಯ ಮುಖಾಂತರ ಈಗ ನಾವು ಕಾರ್ಯಕ್ರಮವನ್ನು ರೈತರ ಪ್ರತಿಭಟನೆ ಕೈಬಿಟ್ಟು ಅವರು ಯಾವ ಸಮಯದಲ್ಲಿ ಹೇಳಿದ್ದಾರೆ ಆ ಸಮಯವನ್ನು ತಿಳಿದುಕೊಂಡು ನಮಗೆ ತೃಪ್ತಿಯಾದರೆ ನಾವು ಒಪ್ಪುತ್ತೇವೆ, ಇಲ್ಲದ್ರೆ ನಿರಂತರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ನೀವು ಈ ಸಂದರ್ಭದಲ್ಲಿ ಈ ಮುಖಾಂತರ ನಿಮ್ಮಲ್ಲಿ ವಿಷಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ.